ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಶನ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿರ್ದೇಶಾಂಕ ರೇಖಾಗಣಿತ ಅಂದರೆ ಕೋಆರ್ಡಿನೇಟ್ ಜಾಮೆಟ್ರಿ ಕುರಿತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಮುಂಬರ್ತಕ್ಕಂಥ ಪಿ ಎಸ್ ಟಿ ಆಗಿರ್ಬೋದು, ಜಿ ಪಿ ಎಸ್ ಟಿ ಆಗಿರ್ಬೋದು, ಎಚ್ ಎಸ್ ಟಿ ಆಗಿರ್ಬೋದು, ಈವನ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ದಾಗ ಕೂಡ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ. ಯಾಕಂದ್ರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ದಾಗ 5 to 6 ಮಾರ್ಕ್ಸ್ ಇದ್ರ ಮೇಲೆ ಫಿಕ್ಸ್ ಕ್ವಶನ್ ಬರ್ತೈತಿ. ಒಂದು ಎಮ್ ಸಿ ಕ್ಯೂನಾಗ ಬರ್ತೈತಿ, 2 ಮಾರ್ಕ್ಸ್ ಒಂದು ಬರ್ತೈತಿ, ನೆಕ್ಸ್ಟ್ 3 ಮಾರ್ಕ್ಸ್ ಒಂದು ಬರ್ತೈತಿ. ಹಾಗಾದ್ರೆ ಈಗ ನಿರ್ದೇಶಾಂಕ ರೇಖಾಗಣಿತದ ಪ್ರಮುಖ ಅಂಶಗಳು ಅದ್ರಾಗ ಬರ್ತಕ್ಕಂಥ ಪ್ರಮುಖ ಅಂಶಗಳು ನೋಡೋದಿದ್ರೆ ಮೊದಲೇದು ಮೂಲ ಪರಿಕಲ್ಪನೆ, ಬೇಸಿಕ್ ಕಾನ್ಸೆಪ್ಟ್. ನೆಕ್ಸ್ಟ್ ಗಣಿತದ ಯುಗ್ಮಗಳು, ಆರ್ಡರ್ಡ್ ಪೇರ್. ನೆಕ್ಸ್ಟ್ ದೂರ ಸೂತ್ರ, ಡಿಸ್ಟೆನ್ಸ್ ಫಾರ್ಮುಲಾ. ನೆಕ್ಸ್ಟ್ ಭಾಗ ಪ್ರಮಾಣ ಸೂತ್ರ, ಸೆಕ್ಷನ್ ಫಾರ್ಮುಲಾ. ಇಲ್ಲಿ ನೋಡ್ರಿ ಇಷ್ಟೆಲ್ಲ ಏನೈತಿ ಸ್ಟಾರ್ಟಿಂಗ್ ಏನು 4-5 ಕಾನ್ಸೆಪ್ಟ್ ಅದಲ್ಲ, ಇವೆಲ್ಲ ಎಲ್ಲಿ ಬರ್ತಾವ ಅಂದ್ರೆ 9 to 10 ಸಿಲೆಬಸ್ ಬರ್ತೈತಿ ನಮಗೆ. 9 to 10 ಸಿಲೆಬಸ್ ಇಷ್ಟು ಕವರ್ ಆಗೈತಿ. ಬಟ್ ಇನ್ ನೆಕ್ಸ್ಟ್ ಓರೆ ಅಂದ್ರೆ ಸ್ಲೋಪ್, ಸರಳ ರೇಖೆಯ ಸಮೀಕರಣ, ಇಕ್ವೇಶನ್ ಆಫ್ ಸ್ಟ್ರೇಟ್ ಲೈನ್. ನೆಕ್ಸ್ಟ್ ಓರೆ ಛೇದನ ರೂಪ, ಸ್ಲೋಪ್ ಇಂಟರ್ಸೆಕ್ಟ್ ಫಾರ್ಮ್. ಇದೆಲ್ಲ ಎಲ್ಲಿ ಬರ್ತೈತೆ ಅಂತ ನೋಡಿದ್ರೆ ಈ 4 ಕಾನ್ಸೆಪ್ಟ್ 11th to 12th ನೋಡ್ರಿ, ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿದಾಗ ಈ 4 ಕಾನ್ಸೆಪ್ಟ್ ಕವರ್ ಆಗೈತಿ. ಹಾಗಾದ್ರೆ ಈಗ ನಾವು ಆಕ್ಚುಲಿ 9th 10th ಎಷ್ಟ ಇವ್ 4 ಅಂಶಗಳನ್ನು ಮಾತ್ರ ಕಲಿತೀವಿ. ಹಾಗಾದ್ರೆ ಈಗ ನಿರ್ದೇಶಾಂಕ ರೇಖಾಗಣಿತ ಅಂದ್ರೆ ಏನಂತ ನೋಡಿದ್ರೆ ನೋಡ್ರಿ, ನಾವು ಅಂದ್ರೆ ನಾವು ಸಾಮಾನ್ಯವಾಗಿ ನಮ್ಮ ಮನೆ ವಿಳಾಸ ಅಂತ ನಮ್ಮ ಮನೆ ಅಡ್ರೆಸ್ ನಾವು ಏನು ಮಾಡ್ತೀವಿ, ಗ್ರಾಫ್ದಾಗ ನಮ್ಮ ಊರು ಯಾವ ಐತೆ ಅಂತ ಗ್ರಾಫ್ದಾಗ ನಾವು ಹೆಂಗೆ ಚೆಕ್ ಮಾಡ್ತಿಲ್ಲ, ಅದೇ ಥರ ಗಣಿತದಾಗ ಒಂದು ಬಿಂದುವಿನ ವಿಳಾಸವನ್ನು ಕಂಡುಹಿಡಿಯೋದು ಹೆಂಗಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ಅದನ್ನೇ ಏನಂತೀವಿ ನಾವು ನಿರ್ದೇಶಾಂಕ ರೇಖಾಗಣಿತ. ನಿರ್ದೇಶಾಂಕ ರೇಖಾಗಣಿತ ಸಹಾಯದಿಂದ ನಾವು ಗಣಿತದಾಗಿನ ಒಂದು ಬಿಂದುವಿನ ಮೂಲವನ್ನು ಏನು ಮಾಡ್ಬೋದು, ಕಂಡುಹಿಡಿಬಹುದು. ಹಾಗಾದ್ರೆ ಈಗ ಮೂಲ ಪರಿಕಲ್ಪನೆ ಅಂದ್ರೆ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೋಆರ್ಡಿನೇಟ್ ಜಾಮೆಟ್ರಿ ಅಂದ್ರೆ ಏನಂತ ನೋಡಿದ್ರೆ ನೋಡ್ರಿ, ನಿರ್ದೇಶಾಂಕ ರೇಖಾಗಣಿತವು ಬೀಜಗಣಿತ ಮತ್ತು ರೇಖಾಗಣಿತ ಜೋಡಿಸುವ ಒಂದು ಸೇತುವೆ ಇದ್ದಂತೆ. ಯಾಕಂದ್ರೆ ಇಲ್ಲಿ ನೋಡ್ರಿ ನಿರ್ದೇಶಾಂಕ ರೇಖಾಗಣಿತ ಅದು ಬೀಜಗಣಿತನ ಒಳಗೊಂಡೈತಿ ಮತ್ತು ರೇಖಾಗಣಿತನ ಒಳಗೊಂಡೈತಿ, ಎರಡೂ ಒಂದೇ ಇಲ್ಲಿ. ಅಂದ್ರೆ ಯಾಕಂದ್ರೆ ರೇಖಾಗಣಿತ ರೇಖಾಗಣಿತ ಏನ್ ಬರ್ತಾ ಇಲ್ಲ ಆ ಆಕೃತಿಗಳನ್ನ ಬೀಜಗಣಿತದ ಸಮೀಕರಣಗಳಾಗಿ, ಬೀಜಗಣಿತದ ಏನ್ ಸಮೀಕರಣ ಬರ್ತಲ್ಲ ಇಕ್ವೇಶನ್ಸ್, ಅದನ್ನ ಮತ್ತೆ ಬೀಜಗಣಿತದ ಬೀಜಗಣಿತದ ಏನ್ ವಿಧಾನಗಳು ಬರ್ತಾರ ಅದನ್ನ ಬಳಸಿ ರೇಖಾತ್ಮಕ ರೇಖಾಗಣಿತದ ಸಮಸ್ಯೆಗಳನ್ನ ಏನ್ ಮಾಡುದು, ಬಿಡಿಸಕ್ಕೆ ನಮಗೆ ಸಹಾಯ ಆಕೈತೆ. ಸೊ ಹಾಗಾಗಿ ಇದನ್ನ ಅಂತೀವಿ ನಿರ್ದೇಶಾಂಕ ರೇಖಾಗಣಿತ ಅನ್ನೋದು ಬೀಜಗಣಿತ ಮತ್ತು ರೇಖಾಗಣಿತ ಜೋಡಿಸುವ ಒಂದು ಸೇತುವೆ, ಒಂದು ಬ್ರಿಡ್ಜ್ ಅಂತ ಹೇಳ್ತೀವಿ. ಯಾಕಂದ್ರೆ ಎರಡು ಇಲ್ಲಿ ನಾವು ಬೀಜಗಣಿತನೂ ಬಳಕೆ ಮಾಡ್ತೀವಿ, ರೇಖಾಗಣಿತನೂ ಅಪ್ಲೈ ಮಾಡ್ಕೊಂಡು ಬಳಕೆ ಮಾಡ್ಕೊಂಡು ನಾವು ನಿರ್ದೇಶಾಂಕ ರೇಖಾಗಣಿತ ಏನ್ ಮಾಡ್ತೀವಿ, ಕಲಿತೀವಿ. ಹಾಗಾದ್ರೆ ಇದನ್ನ ಅಭಿವೃದ್ಧಿಪಡಿಸಿದವರು ಯಾರಂತ ನೋಡೋದಿದ್ರ ರೆನೆ ಡಿಕಾರ್ಟ್ ಅನ್ನೋ ಫ್ರೆಂಚ್ ಗಣಿತಜ್ಞ ಏನ್ ಮಾಡಿದಾರ ಅಂದ್ರೆ ಇದನ್ನ ನಿರ್ದೇಶಾಂಕ ರೇಖಾಗಣಿತ ಏನ್ ಮಾಡಿದಾರ, ಅಭಿವೃದ್ಧಿ ಪಡಿಸಿದಾರ ಅಂತ ಹೇಳ್ಬೋದು. ಇಂಪಾರ್ಟೆಂಟ್. ನೆಕ್ಸ್ಟ್ ಗಣಿತ ಯುಗ್ಮಗಳು ನೋಡೋದಾದ್ರ ಆರ್ಡರ್ಡ್ ಪೇರ್ಸ್. ನೋಡ್ರಿ ಸಿಲೆಬಸ್ ಪ್ರಕಾರ ನೋಡ್ತಾ ಇದೀನಿ. ಆರ್ಡರ್ಡ್ ಪೇರ್ ಅಂದ್ರೆ ಫಸ್ಟ್ ನೋಡ್ರಿ, ಗಣಿತದಲ್ಲಿ ಯಾವುದೇ ಎರಡು ಸಂಖ್ಯೆಗಳನ್ನು ನಿರ್ದಿಷ್ಟ ಕ್ರಮದಲ್ಲಿ ಬರೆಯುವುದನ್ನ ನಾವಂತೀವಿ ಕ್ರಮಿತ ಜೋಡಿ ಅಥವಾ ಗಣಿತ ಯುಗ್ಮಗಳು ಅಂತೀವಿ. ಅಂದ್ರೆ ಗಣಿತದಾಗ ಬರ್ತಕ್ಕಂಥ ಯಾವುದೇ ಎರಡು ಸಂಖ್ಯೆಗಳು ಇರ್ಬೋದು, ಯಾವುದೇ ಎರಡು ಸಂಖ್ಯೆ ನಿರ್ದಿಷ್ಟವಾಗಿ ಅಂದ್ರೆ ಒಂದು ಲೈನ್ ಆಗಿ ನಿರ್ದಿಷ್ಟವಾಗಿ ಬರೆಯುವಂತ ವಿಧಾನವನ್ನು ನಾವಂತೀವಿ ಕ್ರಮಿತ ಜೋಡಿ ಅಥವಾ ಗಣಿತ ಯುಗ್ಮಗಳು ಅಂತೀವಿ. ಓಕೆ, ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನೆ. ಸಾಮಾನ್ಯವಾಗಿ ಆವರಣದಲ್ಲಿ ನೋಡಿ XY ಎಂದು ನಾವು ಬರ್ತೀವಿ. ಈಗ ಗಣಿತ ಯುಗ್ಮಗಳನ್ನ ನಾವೇನ್ ಮಾಡ್ತೀವಿ, ಬ್ರಕೆಟ್ದಾಗ ನೋಡ್ರಿ 2 3 ನೆಕ್ಸ್ಟ್ 4 5 ಏನೋ ಒಂದು ಯಾವ್ದೊಂದು ಸಂಖ್ಯೆ ಇರ್ಬೋದು, ಯಾವ ಎರಡು ಸಂಖ್ಯೆ ಇರ್ಬೋದು, ಅವನ್ನ ಏನ್ ಮಾಡ್ತೀವಿ ನಾವು ಬ್ರಕೆಟ್ದಾಗ ಹಿಂಗ್ ಬರಿತೀವಿ. ಹಾಗಾದ್ರೆ ಯುಗ್ಮಗಳಲ್ಲಿ ಸಂಖ್ಯೆಗಳನ್ನ ಕ್ರಮ ಬಹಳ ಮುಖ್ಯ ಅಂತ ಹೇಳ್ತೀವಿ. ಯಾಕಂತ ನೋಡಿದ್ರ ಇಲ್ಲಿ ನೋಡಿ ಎಕ್ಸಾಂಪಲ್ ನೋಡಿದ್ರ ಇಲ್ಲಿ ನೋಡಿ 2 5 ಐತಿ, ನೆಕ್ಸ್ಟ್ ಇಲ್ಲಿ 5 2 ಐತಿ. ಇವೆರಡು ನೋಡಕ್ ನಮ್ಗೆ ಹೆಂಗ ಅನ್ಸುತ್ತೆ, ಇಲ್ಲೂ 2 ಐತಿ, ಇಲ್ಲೂ 2 ಐತಿ, ಇಲ್ಲೂ 5 ಐತಿ, ಇಲ್ಲೂ 5 ಐತಿ. ನೋಡ್ರಿ ಅನ್ಸುತ್ತೆ ನಮ್ಗೆ ಎರಡು ಒಂದೇ ಐತಿ ಅನಿಸ್ತೈತಿ, ಬಟ್ ಇವೆರಡು ಒಂದೇ ಅಲ್ಲ. ಯಾಕಂದ್ರ ಇಲ್ಲಿ ನೋಡ್ರಿ 2 ಅನ್ನೋದ X, ನೆಕ್ಸ್ಟ್ Y ಅನ್ನೋದ ನೋಡ್ರಿ 5 ಆಗಿದ್ದಾಗ ನೋಡ್ರಿ ಹಿಂಗೈತಿ. ಅದೇ ತರ ಇಲ್ಲಿ ಐತಿ, ಇಲ್ಲಿ X ಅನ್ನೋದ 5 ಐತಿ, Y ಅನ್ನೋದ 2 ಐತಿ. ಹಾಗಾದ್ರೆ ಇಲ್ಲಿ ನೋಡ್ರಿ ಇಲ್ಲಿ X ಜಾಗದಾಗ 2 ಐತಿ, ಬಟ್ ಇಲ್ಲಿ X ಜಾಗದಾಗ Y ಐತಿ, ನೆಕ್ಸ್ಟ್ Y ಜಾಗದಾಗ 5 ಐತಿ, ಇಲ್ಲಿ Y ಜಾಗದಾಗ 2 ಐತಿ. ಹಾಗಾದ್ರೆ ಇವೆರಡು ನೋಡಕ್ ಸೇಮ್ ಅನ್ಸು ಕೂಡ ಸೇಮ್ ಅಲ್ಲ. ಯಾಕಂದ್ರೆ ಇವೆ 2 ಮತ್ತು 5 ನಾವು ಗ್ರಾಫ್ ನಾವು ಬರ್ಕೊಂತ ಹೋದಂದ್ರೆ X ಅಕ್ಷರ ಮೇಲೆ ಏನಿರ್ತದೆ ಫಸ್ಟ್ 2 ಬರ್ತೈತಿ, ನೆಕ್ಸ್ಟ್ Y ಮೇಲೆ ಏನು ಬರ್ತೈತಿ 5 ಬರ್ತೈತಿ. ಅದೇ ತರ 5 ಮತ್ತು 2 ಇವೆರಡು ಸಂಖ್ಯೆಗಳಂತ ಇಟ್ಕೋರಿ. ಇದ X ಅಕ್ಷರದಾಗ ಏನ್ ಬರ್ತೈತಿ 5 ಬರ್ತೈತಿ, Y ಅಕ್ಷರದಾಗ 2 ಬರ್ತೈತಿ. ಸೊ ಹಾಗಾಗಿ ಇವೆರಡು ಒಂದೇ ಅಲ್ಲ. ಓಕೆ, ಹಾಗಾದ್ರೆ X ನಾಟ್ ಈಕ್ವಲ್ ಟು Y ಅಂದ್ರೆ ನೋಡಿ X Y ಸಮ ಆಗಿಲ್ಲದೆ ಇರುವಂತ ಸಂದರ್ಭದಲ್ಲಿ XY ಇದೊಂದು ವರ್ಣ ಅಂದ್ರೆ ಇದೊಂದು ಸಂಖ್ಯೆ, ಇದೊಂದು ಜೋಡಿ ಗಣಿತದ ಯುಗ್ಮ, ಇದೊಂದು ಜೋಡಿಗೆ ಸಮ ಇರಂಗಿಲ್ಲ. ಅಕಸ್ಮಾತ್ ಇದು ನೋಡ್ರಿ X ಜಾಗದಾಗ ಹೆಂಗ 2y 2 ಐತಲ್ಲ, ಇಲ್ಲೂ ಕೂಡ ಅಗೇನ್ 2y 2 ಐತಂದ್ರ ಇದು ನೋಡ್ರಿ X ಈಕ್ವಲ್ ಟು Y ಆಕೈತ. ಹೌದಾ, X ಈಕ್ವಲ್ ಟು Y ಆದಾಗ XY ಈಕ್ವಲ್ ಟು YX ಅಂದ್ರೆ ಅದ್ರ ಜೋಡಿಗಳು ಏನಾಗ್ತಾವ, ಸಮ ಆಗ್ತಿದ್ವು. ಸೊ ಇವೆರಡು ಇಸ್ ಡಿಫ್ರೆಂಟ್. ಡಿಫ್ರೆಂಟ್ ಹೆಂಗ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡೇನು. ಓಕೆ, ನೆಕ್ಸ್ಟ್ ಈಗ ನೋಡ್ರಿ ಸಮತಲವನ್ನು ಕಾರ್ಟೇಶಿಯನ್ ಅಂತ ಕರಿತೀವಿ ನಾವು. ಒಂದು ಸಮತಲ ಅಂದ್ರೆ
ಟೂ ಡಿ ಲೇಯರ್ ಅಂತ ಬರ್ತಿದೆ. ಸಮತಲ ಅಂದ್ರೆ ಇಲ್ಲಿ ಏನ್ ಬರ್ತಿದೆ, ಕೇವಲ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಮಾತ್ರ ಬರ್ತಿದೆ. ಇದು ನೋಡ್ರಿ, ಇದು ಎಕ್ಸ್ ಆಕ್ಸಿಸ್ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಅಂದ್ರೆ ಏನು ಬರ್ತಾವ, ಎರಡು ರೇಖೆ ಇದು ಬರ್ತಾವ. 3D ಅಂದ್ರೆ 3D ಬಂದಿತ್ತಂದ್ರೆ ನಾವಂತೀವಿ 3D ಪ್ಲೇನ್ ಅಂತ ಬರ್ತಿದ್ವಿ. ಬಟ್ ಇದನ್ನ ಎರಡಲ್ಲಿ ಅಂದ್ರೆ ಒಂದು ಪ್ಲೇನ್ ಅಂದ್ರೆ ಒಂದು ಪ್ಲೇನ್ದಾಗ ಅಂದ್ರೆ ಒಂದು ಸಮತಲ ಐತಿ, ಸಮತಲದಾಗ ಎರಡು ಅಕ್ಷರಗಳನ್ನು ಮಾತ್ರ ನಾವು ಗುರ್ತ ಮಾಡ್ಬೋದು. ಅದನ್ನ ನಾವಂತೀವಿ ನೋಡ್ರಿ ಸಮತಲನ ಕಾರ್ಟೇಶಿಯನ್ ಅಥವಾ ನಿರ್ದೇಶಾಂಕ ಸಮತಲ ಅಂತ ಕರಿತೀವಿ. ಹಾಗಾದ್ರೆ ರೇಖೆಗಳನ್ನ ನಿರ್ದೇಶಾಂಕ ಅಕ್ಷಗಳು ಇದ್ರೆ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಇಲ್ಲ, ಇವೇನಂತೀವಿ ನಿರ್ದೇಶಾಂಕ ಅಕ್ಷಗಳಂತ ಕರಿತೀವಿ. ಹಾಗಾದ್ರೆ ಈ ಕಾರ್ಟೇಶಿಯನ್ ಪದ್ಧತಿ ಅಂದ್ರೆ ಕಾರ್ಟೇಶಿಯನ್ ಸಿಸ್ಟಮ್ ಅಂದ್ರೆ ಏನಂತ ನೋಡಿದ್ರ, ಒಂದು ಸಮತಲ ಅಂದ್ರೆ ಒಂದು ಪ್ಲೇನ್ ಐತಿ ಅಂದ್ರೆ ಇಲ್ಲಿ ಕೇವಲ ನಮ್ಗೆ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಮಾತ್ರ ಗುರ್ತ ಮಾಡಕ್ ಬರ್ತದೆ. ಇದನ್ನ ನಾವು ಸಮತಲ ಅಂತೀವಿ. ಓಕೆ, ಅಂದ್ರೆ 2D ಪ್ಲೇನ್ ಅಂತೀವಿ ಇದನ್ನ. ಅದೇ ತರ ಮೂರ್ ಅಂದ್ರೆ ಎಕ್ಸ್ ವೈ ಝೆಡ್ ಅಂದ್ರೆ ಒಂದ ಪ್ಲೇನ್ ದಾಗ ಮೂರು ಜೋಡ್ಸಕ್ ಬರ್ತಿತ್ತು ನಾವು 3D ಪ್ಲೇನ್ ಅಂತಿದ್ವಿ. ಇಲ್ಲಿ ಅಂದ್ರೆ ನಮ್ಗೆ ಕೇವಲ ಈ ಪ್ಲೇನ್ ದಾಗ ಎರಡು ಅಕ್ಷರವನ್ನು ಮಾತ್ರ ಗುರುತಿಸಬಹುದು. ಒಂದು ಎಕ್ಸ್ ಅಕ್ಷ ಗುರುತಿಸಬಹುದು, ಏನಂದ್ರೆ ವೈ ಆಕ್ಸಿಸ್ ಮಾತ್ರ ಗುರುತಿಸಬಹುದು. ಝೆಡ್ ಅಕ್ಷರ ಹಿಂದ ಮುಂದೆ ಬರ್ತದೆ. ಸೊ ಅದನ್ನ ನಾವಿಲ್ಲಿ ಸಮತಲದಾಗ ಏನ್ ಮಾಡೋಣ, ಗುರ್ತ ಮಾಡಕ್ ಬರಂಗಿಲ್ಲ. ಓಕೆ, ಹಾಗಾದ್ರೆ ಒಂದು ಸಮತಲದ ಮೇಲೆ ಯಾವುದೇ ಒಂದು ಬಿಂದುವಿನ ಸ್ಥಾನವನ್ನು ಎರಡು ಸಂಖ್ಯೆಗಳ ಜೋಡಿಯ ಮೂಲಕ ನಿಖರವಾಗಿ ಗುರುತಿಸುವ ವಿಧಾನವನ್ನು ನಾವೇಂತೀವಿ ಕಾರ್ಟೇಶಿಯನ್ ಪದ್ಧತಿ ಅಂತೀವಿ. ಅಂದ್ರ ಒಂದು ಸಮತಲದಾಗ ಯಾವುದೇ ಒಂದು ಬಿಂದುವಿನ ಸ್ಥಾನ ಅಂದ್ರೆ ಇದೊಂದು ಸಮತಲ ಎಕ್ಸ್ ನೋಡ್ರಿ, ಇದು ಎಕ್ಸ್ ಡ್ಯಾಶ್ ನೆಕ್ಸ್ಟ್ ವೈ ಡ್ಯಾಶ್ ಈ ಸಮತಲದಾಗಿಂದ ಯಾವುದೋ ಒಂದು ಬಿಂದು, ಇಲ್ಲೊಂದು ಯಾವುದೋ ಒಂದು ಬಿಂದು ಐತೆ ಅಂತ ಇಟ್ಕೊಳ್ಳಿ. ಈ ಬಿಂದುವಿನ ಸ್ಥಾನವನ್ನು ಎರಡು ಸಂಖ್ಯೆಗಳ ಜೋಡಿಯ ಮೂಲಕ ಅಂದ್ರೆ ಎರಡು ಸಂಖ್ಯೆ ಇದಾವೆ. ಇದೊಂದು ಬಿಂದು ನಮ್ದು ನೋಡ್ರಿ, ಪಿ ಅನ್ನೋದೊಂದು 2 ಮತ್ತು 3. ಇದು ಪಿ ಅನ್ನೋದೊಂದು ನಮ್ಮದು ಬಿಂದು. ಈ ಬಿಂದು ಇರಾಗ ನೋಡಿ ಯಾವುದೇ ಎರಡು ಸಂಖ್ಯೆಗಳದಾವ, ಇಲ್ಲಿ ಯಾವುದೇ ಎರಡು ಸಂಖ್ಯೆಗಳ ಜೋಡಿ ಐತೆ. ಇದನ್ನ ನಾವು ನಿಖರವಾಗಿ ಗುರ್ತಿಸಾಕ್ ಬರುವಂತಹ ವಿಧಾನವನ್ನು ನಾವಂತೀವಿ ಕಾರ್ಟೇಶಿಯನ್ ಪದ್ಧತಿ ಅಂತೀವಿ. ಕಾರ್ಟೇಶಿಯನ್ ಸಿಸ್ಟಮ್ ಅಂತೀವಿ. ಸೊ ಎಲ್ಲರಿಗೂ ಕಾರ್ಟೇಶಿಯನ್ ಪದ್ಧತಿ ಅಂದ್ರೆ ಏನಂತ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿನಿ. ನೆಕ್ಸ್ಟ್ ಕಾರ್ಟೇಶಿಯನ್ ಪದ್ಧತಿಯಲ್ಲಿ ಬರುವಂತ ಪ್ರಮುಖ ಅಂಶಗಳು ನೋಡೋದಾದ್ರೆ ಫಸ್ಟ್ ಬರ್ತೈತಿ ಎಕ್ಸ್ ಅಕ್ಷಗಳು ಬರ್ತೈತಿ. ಓಕೆ, ಫಸ್ಟ್ ಬರೋದ ಅಕ್ಷಗಳು ಅಂದ್ರೆ ಇಲ್ಲಿ ಆಕ್ಸಿಸ್ ಅಂತ ಕರಿತೀವಿ ನಾವು ಇದನ್ನ. ನೋಡ್ರಿ, ಕ್ಷಿತಿಜ ಸಮಾಂತರ ರೇಖೆಯು ಅಂದ್ರೆ ಕ್ಷಿತಿಜ ಸಮಾಂತರ ರೇಖೆ ಅಂದ್ರೆ ಒಂದು ಸಮತಲದಲ್ಲಿ ನಾವು ಸಮತಲದ ಮುಖ್ಯವಾಗಿ ಎರಡು ಭಾಗ ಮಾಡ್ತೀವಿ. ಒಂದು ಎಕ್ಸ್ ಆಕ್ಸಿಸ್ ಮತ್ತು ಒಂದು ವೈ ಆಕ್ಸಿಸ್. ಯಾಕಂದ್ರೆ ಇಲ್ಲಿ ಆಗ್ಲೇ ಹೇಳಿದೆ ನಾನು, ಒಂದು ಸಮತಲ ಐತಿ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ನೋಡಿ ಸಮತಲವನ್ನ ನಾವೇನ್ ಮಾಡ್ತೀವಿ, ಎರಡು ಭಾಗ ಮಾಡ್ತೀವಿ. ಇಲ್ಲ ಅಂದ್ರೆ ಒಂದು ಎಕ್ಸ್ ಆಕ್ಸಿಸ್ ಒಂದು ವೈ ಆಕ್ಸಿಸ್. ಅಂದ್ರೆ ಇವು ಏನ್ ಮಾಡ್ತಾವ ನಮ್ಗ ಕ್ಷಿತಿಜ ಸಮಾಂತರ ರೇಖೆಯು. ಕ್ಷಿತಿಜ ಸಮಾಂತರ ರೇಖೆ ಅಂದ್ರೆ ಇದು ಎಕ್ಸ್ ಆಕ್ಸಿಸ್ ಇರ್ತೈತಿ ನಮ್ದು ಯಾವಾಗ್ಲೂ. ಇದು ಕ್ಷಿತಿಜ ಸಮಾಂತರ ರೇಖೆ. ಓಕೆ, ಅದೇ ತರ ಭೂಲಂಬ ರೇಖೆ ಅಂದ್ರೆ ಇಲ್ಲಿಂದ ನೋಡಿ ಇದು ಲಂಬವಾಗೈತಿ. ಸೊ ಇದನ್ನ ಏನಂತೀವಿ ನಾವು ವೈ ಆಕ್ಸಿಸ್ ಅಂತ ಕರಿತೀವಿ, ಭೂಲಂಬ ರೇಖೆ. ಓಕೆ, ಭೂಲಂಬ ರೇಖೆ ನೆಕ್ಸ್ಟ್ ಅಂತ ಕರಿತೀವಿ. ಈಗ ನೋಡಿ ಎಕ್ಸ್ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್ ಅನ್ನೋದು ಏನಿಲ್ಲ, ಇದು ಸಮತಲದ ಅಡ್ಡ ಸಾಲಿನಲ್ಲಿ ಇದು ಸಮತಲ ಇದೆ. ಓಕೆ, ಇದೊಂದು ಸಮತಲ ಪ್ಲೇನ್ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಈ ಎಕ್ಸ್ ಆಕ್ಸಿಸ್ ಅಂದ್ರೆ ಈ ಅಡ್ಡ ಸಾಲಾಗಿದ್ದೀವಿ. ಈ ಅಡ್ಡ ಸಾಲಿನಿರುವ ಅಕ್ಷವನ್ನು ಸೂಚನೆ ಮಾಡ್ತಿದ್ದೀವಿ. ಈ ಅಡ್ಡ ಸಾಲಿನಿರುವ ಅಕ್ಷವನ್ನು ಯಾವ ಸೂಚನೆ ಮಾಡ್ತಿದ್ದೀವಿ, ಎಕ್ಸ್ ಆಕ್ಸಿಸ್ ಸೂಚನೆ ಮಾಡ್ತಿದ್ದೀವಿ. ಇದನ್ನ ಅಬ್ಸಿಸ ಅಂತ ನಾವು ಕರಿತೀವಿ. ಇದನ್ನ ಭುಜ ಅಂತ ಕೂಡ ಕರಿತೀವಿ. ಅದೇ ತರ ನೋಡ್ರಿ ವಾಯ್ ಅನ್ನೋದು ಇದು ಸಮತಲದ ಲಂಬ ಸಾಲಿನಲ್ಲಿರುವ ವಾಯ್ ಅಕ್ಷವನ್ನು ಸೂಚಿಸುತ್ತದೆ. ಇಲ್ಲಿ ನೋಡಿ ಇಲ್ಲಿ ವಾಯ್ ಅಂತ ಬರ್ದೇನಲ್ಲ, ಸೊ ಇದೇಂತ ಲಂಬ, ಇದು ಲಂಬವನ್ನು ಏನ್ ಮಾಡ್ತೈತಿ ಸೂಚಿಸ್ತೈತಿ. ಇದನ್ನ ನಾವೇನಂತೀವಿ ಆರ್ಡಿನೇಟ್ ಅಂದ್ರೆ ಕೋಟಿ ಅಥವಾ ಇದನ್ನ ಕರಿತೀವಿ. ಓಕೆ, ಅಂದ್ರೆ ಈಗ ನಮ್ಗೆ ಎಕ್ಸ್ ಅಕ್ಷರಗಳು ಗೊತ್ತದು, ಎಕ್ಸ್ ಅಕ್ಷಿಸ ವೈ ಅಕ್ಷಿಸ ಅಂದ್ರೆ ಯಾವ್ದಂತ ಗೊತ್ತಾಯ್ತು. ಎಕ್ಸ್ ಅನ್ನೋದು ನೋಡಿ ಅಡ್ಡ ಸಾಲ ಹಾರ್ಜೆಂಟಲ್ ಲೈನ್, ವೈ ಅನ್ನೋದು ವರ್ಟಿಕಲ್ ಲೈನ್. ಸೊ ಇಷ್ಟು ಗೊತ್ತಾಯ್ತು. ಇನ್ ನೆಕ್ಸ್ಟ್ ಒಂದು ಬಿಂದುವಿನ ಕ್ಷಿತಿಜ ಸೂಚಕ ಅಂದ್ರೆ ಕ್ಷಿತಿಜ ಸೂಚಕ ಆಲ್ರೆಡಿ ಹೇಳಿ ನಾನು, ಸೂಚಕ ಎಕ್ಸ್ ಆಕ್ಸಿಸ್. ನೆಕ್ಸ್ಟ್ ಲಂಬ ಸೂಚಕ ಲಂಬ ಸೂಚಕ ಅಂದ್ರೆ ವೈ ಆಕ್ಸಿಸ್ ಅಂತ ಹೇಳಿ. ಹಾಗಾದ್ರೆ ಅದ ಎಕ್ಸ್ ವೈ ಆದ್ರ ನೋಡ್ರಿ, ಒಂದು ಬಿಂದುವಿನ ಕ್ಷಿತಿಜ ಸೂಚಕ ಎಕ್ಸ್ ಮತ್ತೆ ಲಂಬ ಸೂಚಕ ವೈ ಆದ್ರೆ ಆ ಬಿಂದುವಿನ ನಿರ್ದೇಶಾಂಕ ಏನಾಗಿರ್ತಾವ ಅಂದ್ರೆ ಎಕ್ಸ್ ಮತ್ತು ವೈ. ಆ ಬಿಂದುವಿನ ನಿರ್ದೇಶಾಂಕ ಏನಾಗಿರ್ತಾವ ಎಕ್ಸ್ ಮತ್ತು ವೈ ಆಗಿರ್ತಾವ. ನೆಕ್ಸ್ಟ್ ಎಕ್ಸ್ ಅಕ್ಷದಿಂದ ಒಂದು ಬಿಂದುವಿಗಿರೋ ದೂರವು ಅದರ ವೈ ನಿರ್ದೇಶಾಂಕ. ಇಲ್ಲಿ ನೋಡ್ರಿ ಇದು ಗ್ರಾಫ್ ಅಗೇನ್ ಇದು ಎಕ್ಸ್ ಡ್ಯಾಶ್ ವೈ ಡ್ಯಾಶ್. ಹಾಗಾದ್ರೆ ಎಕ್ಸ್ ಅಕ್ಷದಿಂದ ಒಂದು ಬಿಂದುವಿಗಿರೋ ದೂರ, ಇಲ್ಲೆಲ್ಲ ಒಂದು ಬಿಂದು ಐತೆ ಅಂತ ಇಟ್ಕೊಳ್ಳೋಣ. ಓಕೆ, ಹಾಗಾದ್ರೆ ಎಕ್ಸ್ ಅಕ್ಷ ಇಲ್ಲಿ ಐತಿ. ಈ ಎಕ್ಸ್ ಅಕ್ಷದಿಂದ ನೋಡಿ ಈ ಬಿಂದುವಿಗಿರೋ ದೂರವನ್ನು ನಾವೇನಂತೀವಿ ಇದರ ವೈ ನಿರ್ದೇಶಾಂಕ ಅಂತೀವಿ. ಇಲ್ಲಿ ಯಾವುದೋ ಒಂದು ನಂಗೆ ಸಂಖ್ಯೆ ಗೊತ್ತಿಲ್ಲ, ಅಪ್ರಾಕ್ಸಿಮೇಟ್ ಅನ್ಕೊಂಡು ಇದು ನೋಡೋ 1 2 ಇದು 3. ಇಲ್ಲಿ ನೋಡಿ ಇಲ್ಲಿ 1 2 ಇದು 3 ಅನ್ಕೊಳ್ಳೋಣ. ಹಾಗಾದ್ರೆ ಎಕ್ಸ್ ಅಕ್ಷದಾಗ ಎಷ್ಟೈತಿ ಇಲ್ಲಿ 3 ಐತಿ. ಈ ಎಕ್ಸ್ ಅಕ್ಷದಿಂದ ಈ ಬಿಂದುವಿಗಿರುವ ದೂರವನ್ನು ನಾವೇನಂತೀವಿ ಇದರ ವೈ ನಿರ್ದೇಶಾಂಕ ಅಂತೀವಿ. ಅದೇ ತರ ವೈ ಅಕ್ಷದಿಂದ ಇಲ್ಲಿ ವೈ ಅಕ್ಷ ನಮ್ದು. ಓಕೆ, ಈ ವೈ ಅಕ್ಷದಿಂದ ಇಲ್ಲಿ ನೋಡಿ ಇಲ್ಲಿ 4 ಐತಿ ಅಂತ ಇಟ್ಕೊಳ್ಳೋಣ. 4 ಇಲ್ಲಿಂದ ಇದು ನೋಡ್ರಿ, ಇಲ್ಲಿ ಮುಂದೆ ನಿಮ್ಗೆ ಚತುರ್ಥಕ ಹೇಳೋವಾಗ ಇನ್ನೂ ಹೇಳ್ತೀನಿ. ಇದು ವೈ ಅಕ್ಷ, ಈ ವೈ ಅಕ್ಷದಿಂದ
ಇಲ್ಲಿ ಬರ್ತೈತೆ ಅಂತ ಇಟ್ಕೊಳ್ಳೋಣ. ಈ y ಅಕ್ಷದಿಂದ ಆ ಬಿಂದುವಿಗಿರುವಂತ ದೂರ ಇಲ್ಲಿ ನೋಡಿ, ಇಲ್ಲೊಂದು ಯಾವುದೋ ಬಿಂದು ಐತೆ ನಮ್ದು. ಆ ಬಿಂದುವಿನ ದೂರವನ್ನ ನಾವು ಅದರ x ನಿರ್ದೇಶಾಂಕ ಅಂದ್ರೆ ಇದು -2 -1 ಹಿಂಗೆ ಯಾವನೋ ಒಂದಿತ್ತು ಅಂತ ಇಟ್ಕೊಳ್ಳೋಣ. ಇದು x ನಿರ್ದೇಶಾಂಕ ಆಗಿರ್ತೈತೆ. ಅಂದ್ರೆ ಇನ್ ಜನರಲ್ ಆಗಿ ಏನ್ ಇರ್ಬೇಕಂದ್ರೆ ಈ x ಅಕ್ಷದಿಂದ ಯಾವುದೋ ಒಂದು ಬಿಂದುವಿಗಿರುವಂತ ಇಲ್ಲೊಂದು ಬಿಂದು ಐತೆ ಅಂದ್ರೆ ಈ ಬಿಂದು x ಅಕ್ಷದಿಂದ ದೂರ ಐತೆ ಅಂದ್ರೆ ಅದು y ನಿರ್ದೇಶಾಂಕ ಆಗಿರ್ತೈತಿ. ಅದೇ ರೀತಿ y ಅಕ್ಷದಿಂದ ಇಲ್ಲಿ ಒಂದು ಬಿಂದು ಐತಿ, ಈ ಬಿಂದು ಏನಾಗಿರ್ತೈತಿ x ನ ನಿರ್ದೇಶಾಂಕ ಆಗಿರ್ತೈತಿ. ಅಂದ್ರೆ ಅಪೋಸಿಟ್ ಆಗಿರ್ತಾವ. ಓಕೆ, ಹಾಗಾದ್ರೆ ಇದೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನಿ. ಇನ್ ನೆಕ್ಸ್ಟ್ ನೋಡೋದಾದ್ರ ಇಲ್ಲಿ ನೋಡ್ರಿ ಮೂಲ ಬಿಂದು ಬರ್ತೈತಿ ಅಂದ್ರೆ ಒರಿಜಿನ್ ಬರ್ತೈತಿ. ಹಾಗಾದ್ರೆ x ಅಕ್ಷ ಮತ್ತು y ಅಕ್ಷಗಳು ಪರಸ್ಪರ ಛೇದಿಸುವ ಒಂದು ಬಿಂದುವನ್ನು ನಾವೇಂತೀವಿ ಮೂಲ ಬಿಂದು ಅಂತೀವಿ. ಅಗೇನ್ ಗ್ರಾಫ್ ನೋಡಿ, x x ಡ್ಯಾಶ್ y y ಡ್ಯಾಶ್ ಇದು 0. ಹಾಗಾದ್ರೆ ಇಲ್ಲಿ ನೋಡಿ ಇದು x ಅಕ್ಷ x x ಡ್ಯಾಶ್ y y ಡ್ಯಾಶ್ ಅನ್ನೋದ ಇದು y ಅಕ್ಷ. ಓಕೆ, ಹಾಗಾದ್ರೆ ಇವೆರಡು ಬಿಂದುಗಳು ಎಲ್ಲಿ ಛೇದಿಸತಾವ, ಎಲ್ಲಿ ಕಟ್ ಆಗತ್ತಾವ, ಇಲ್ಲಿ ಕಟ್ ಆಗತ್ತಾವ. ಸೊ ಇಲ್ಲಿ ಕಟ್ ಆಗತ್ತಾವ ಅಂದ್ರೆ ಇದನ್ನ ನಾವೇಂತೀವಿ ಮೂಲ ಬಿಂದು ಅಂತೀವಿ. x ಅಕ್ಷ ಮತ್ತು y ಅಕ್ಷಗಳು ಪರಸ್ಪರ ಎಲ್ಲಿ ಛೇದಿಸ್ತಾವ ಅಂದ್ರೆ ಎಲ್ಲಿ ಕಟ್ ಆಗ್ತಾವಲ್ಲ, ಎಲ್ಲಿ ಕ್ರಾಸ್ ಆಗ್ತಾವ ನೋಡ್ರಿ, ಇಲ್ಲಿ ಕಟ್ ಆಗತ್ತಲ್ಲ. ಸೊ ಹಾಗೆ ಇದನ್ನ ನಾವೇಂತೀವಿ ಮೂಲ ಬಿಂದು ಅಂತೀವಿ. ಓಕೆ, ಹಾಗಾದ್ರ ಇಲ್ಲಿ ನೋಡ್ರಿ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವಾಗ್ಲೂ 0 ಆಗಿರ್ತವೆ. ಈ ಮೂಲ ಬಿಂದುವಿನ ನಿರ್ದೇಶಾಂಕ ಇವೆರಡು ಇಲ್ಲೇ ಕಟ್ ಆಗತ್ತ ಅಂದ್ರೆ ನೋಡಿ, ಇಲ್ಲಿ x ಅಕ್ಷದು 0 ಐತಿ, ನೆಕ್ಸ್ಟ್ ಅಗೇನ್ y ಅಕ್ಷದು 0 ಐತಿ. ಹಾಗಾದ್ರೆ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಏನಾಗಿರ್ತಾವೆ ಯಾವಾಗ್ಲೂ 0 ಆಗಿರ್ತಾವೆ. ಇಂಪಾರ್ಟೆಂಟ್, ಇದ್ರ ಮೇಲೆ ಏನಂದ್ರೆ ಹಲವಾರು ಬಾರಿ ಅಂತ 1 ಮಾರ್ಕ್ಸ್ MCQ ಕ್ವಶನ್ ಏನ ಆಗೈತೆ ಆಲ್ರೆಡಿ. ನೋಡಿ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವಾಗ್ಲೂ 0 0 ಆಗಿರ್ತವೆ. ಇಷ್ಟು ಗೊತ್ತಿರ್ಬೇಕು. ಇನ್ ನೆಕ್ಸ್ಟ್ ನೋಡಿದ್ರ ಇಲ್ಲಿ ನೋಡ್ರಿ ಸೂಚನೆ, ಇದು ಇಂಪಾರ್ಟೆಂಟ್. ಇದ್ರ ಮೇಲೆ ಏನಾಗುತ್ತೆ MCQ ಕ್ವಶನ್ ಆಗಿತ್ತು ನೋಡಿ. ಅಂದ್ರೆ x ಅಕ್ಷದಲ್ಲಿರುವ ಒಂದು ಬಿಂದುವಿನ ನಿರ್ದೇಶಾಂಕಗಳು x0 ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಗ್ರಾಫ್ ಹಾಕ್ತೀನಿ ನೋಡ್ರಿ. ಇದು x x ಡ್ಯಾಶ್ ಅಗೇನ್ y y ಡ್ಯಾಶ್. ಹಾಗಾದ್ರೆ ಇದು ನಮ್ಮದ ಮೂಲ ಬಿಂದುವಿಗೆ 0 ಅಂತ ಗೊತ್ತಾತ. ಹಾಗಾದ್ರೆ x ಅಕ್ಷದಲ್ಲಿರುವ ಒಂದು ಬಿಂದುವಿನ ನಿರ್ದೇಶಾಂಕಗಳು x0 ಅಂದ್ರೆ ಇದು ನೋಡ್ರಿ x0 ಅಂದ್ರೆ ಇದು ನೋಡಿ, ಇಲ್ಲಿಂದ ನಮ್ಗೆ ಸ್ಟಾರ್ಟ್ ಆಗತೈತಿ ಅಂದ್ರ ಇಲ್ಲಿ ನೋಡಿ, ಇಲ್ಲಿ ಒಂದು ಬಿಂದು ಐತಿ. ಓಕೆ, ಹಾಗಾದ್ರೆ ಈ ಬಿಂದು ಏನ ನಿರ್ದೇಶಾಂಕ ಏನಾಗಿರ್ತೈತಿ, ಇಲ್ಲಿ ಒಂದು ಬಿಂದು ಐತಿ. ಓಕೆ, ಇದು ನಮ್ದು y ಅಕ್ಷ. ಹಾಗಾದ್ರೆ x ಅಕ್ಷದಲ್ಲಿರುವ ಒಂದು ಬಿಂದು ನಿರ್ದೇಶಾಂಕ ಏನಾಗಿರ್ತಾವ x, ಇಲ್ಲಿಂದ ಸ್ಟಾರ್ಟ್ ಆಗತೈತಿ ಇದು x. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಈಗ 3 ಐತಿ ಅಂತ 1 2 ನೋಡಿ 1 2 3. ಹಾಗಾದ್ರೆ ಇಲ್ಲಿಂದ 3 ನಮ್ಗೆ ಯಾವಾಗ್ಲೂ ನಾವ್ ಏನ್ ಮಾಡ್ಬೇಕು ಅಲ್ಫಾಬೆಟಿಕಲಿ ತಗೋಬೇಕು. ಯಾಕಂದ್ರ ನೋಡ್ರಿ ನಾವು ನಿರ್ದೇಶಾಂಕಗಳು ಬರೆಯುವಾಗ ಫಸ್ಟ್ ಈಗ ಅಲ್ಫಾಬೆಟ್ಲಿ ಫಸ್ಟ್ x ಬರ್ತೀವಿ, ಆಮೇಲೆ y ಬರ್ತೈತಿ. ಅದೇ ತರ ನಾವು ನಿರ್ದೇಶಾಂಕ ರಚನೆ ಮಾಡುವಾಗ ಫಸ್ಟ್ x ಅಕ್ಷದ ತಗೋಬೇಕು, ಆಮೇಲೆ y ಅಕ್ಷದ ತಗೋಬೇಕು. ಹಾಗಾದ್ರೆ ಇಲ್ಲಿ 3 ಅನ್ನೋದು ಐತಿದು. ಓಕೆ, ಈ 3 ಅನ್ನೋದು ಏನೈತಿ x ದ ನೋಡ್ರಿ x ನಿರ್ದೇಶಾಂಕ ಬರ್ಬೇಕಾದ್ರೆ ನಮ್ಗೆ ಏನೈತಿ ಇದು ಅನ್ನೋದು ಇದೆಲ್ಲ ಇರ್ತೈತಿ. ಈ 3 ಅನ್ನೋದು ಎಲ್ಲೈತಿ, ಈ y ದ ಯಾವ ಅಕ್ಷದ ಮೇಲೆ ಐತಿ 0 ಅಂದ್ರೆ ಲಂಬ ರೇಖೆ ಮೇಲೆ ಐತಿ. ಸೊ ಹಾಗಾಗಿ ಇದ್ರ ವ್ಯಾಲ್ಯೂ ಏನಾಗತೈತಿ 3 0 ಆಗ್ತೈತಿ. ಅರ್ಥ ಆಗತೈತಿ? ಯಾಕಂದ್ರ ನೋಡಿ x ಅಕ್ಷದಲ್ಲಿ ಒಂದು ಬಿಂದು ನಿರ್ದೇಶಾಂಕಗಳು ಅಂದ್ರೆ ನಾವು ಫಸ್ಟ್ ಯಾವಾಗಲೂ ಅಲ್ಫಾಬೆಟ್ x ಫಸ್ಟ್ ಬಂದಿದೆ ಅಡ್ಡ ಸಾಲಿನ ಫಸ್ಟ್ ತಗೋಬೇಕು, ಆಮೇಲೆ ಲಂಬ ಸಾಲಿನ ಅಕ್ಷರಗಳನ್ನ ಸಂಖ್ಯೆಗಳನ್ನ ತಗೋಬೇಕಾಗತ್ತೆ ನಾವು x ನಿರ್ದೇಶಾಂಕ ಬರೆಯುವಾಗ. ಅದೇ ರೀತಿ y ಅಕ್ಷದ ನಿರ್ದೇಶಾಂಕ ಬರಬೇಕಾದ್ರೆ ಫಸ್ಟ್ y ಸಾಲಿನ ತಗೋಬೇಕು, ಆಮೇಲೆ ನೋಡ್ರಿ y ಸಾಲಿನ ತಗೋಬೇಕಾದ್ರೆ ಏನಾಗ್ತದೆ ಅಲ್ಲಿ ಕೂಡ ಫಸ್ಟ್ x ಅಕ್ಷದ ತಗೋತೀವಿ, ಆಮೇಲೆ y ಅಕ್ಷದ ಸಂಖ್ಯೆಗಳನ್ನ ತಗೋತೀವಿ. ಹಾಗಾದ್ರೆ ಈಗ ನಮ್ಮ ನಿರ್ದೇಶಾಂಕ x ಅಕ್ಷದ ನಿರ್ದೇಶಾಂಕ ಬೇಕಾಗಿದೆ ಅಂದ್ರೆ ಫಸ್ಟ್ x ತಗೋಬೇಕು. ಸೊ x ಏನೈತಿ 3 ಐತಿ. ಅದೇ ತರ y ಅಕ್ಷದ ಮೇಲೆ ಐತಿ 0 ಐತಿ. ಅಂದ್ರೆ 0 ಲೈನ್ ಇದೆ ಸ್ಟ್ರೈಟ್ ಲೈನ್ ಏನೈತಿ ನಮ್ದು ಐತಿ. ಅದು y ಅನ್ನೋದು 0 ಏನ ಈ y ಗೂ ಸಂಬಂಧಿತಿ x ಗೂ ಸಂಬಂಧಿತಿ ಮೂಲ ಬಿಂದು ಅದು. ಹಾಗಾದ್ರೆ ಇದ್ರ ನಿರ್ದೇಶಾಂಕ ಏನಾಯ್ತು 3 ಮತ್ತು 0 ಆಯ್ತು. ಸೊ ಅರ್ಥ ಆಯ್ತು ಅನ್ಕೊಂಡೇನಿ. ಅದೇ ತರ y ಅಕ್ಷದಲ್ಲಿರುವ ಬಿಂದುವಿನ ನಿರ್ದೇಶಾಂಕಗಳು 0 y ಆಗಿರ್ತವೆ. ಇಲ್ಲಿ ನೋಡಿ ಇನ್ನೊಂದು ಗ್ರಾಫ್ ಹಾಕ್ತೀನಿ, x x ಡ್ಯಾಶ್ y y ಡ್ಯಾಶ್. ಹಾಗಾದ್ರೆ ಇದು ನಮ್ಮದು ಮೂಲ ಬಿಂದು. ಓಕೆ, ಹಾಗಾದ್ರೆ ಈಗ ನೋಡಿ y ಅಕ್ಷದಲ್ಲಿರುವ ಒಂದು ಬಿಂದುವಿನ ನಿರ್ದೇಶಾಂಕಗಳು ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಒಂದು ಸಂಖ್ಯೆ ಈಗ 5 ಐತೆ ಅಂತ ಇಟ್ಕೊಂಡು. ಹಾಗಾದ್ರೆ ನಮಗೆ y ನಿರ್ದೇಶಾಂಕ ಬೇಕಾಗಿತ್ತಂದ್ರೆ ಫಸ್ಟ್ x ಅಕ್ಷದ ಮೇಲೆ ಏನಿದೆ ನಮ್ದು ಇಲ್ಲಿ 0 ಐತಿ, x ಅಕ್ಷದ ಮೇಲೆ 0 ಐತಿ. ಓಕೆ, ಅದೇ ತರ y ಅಕ್ಷದ ಮೇಲೆ ಯಾವ್ದೈತಿ 5 ಐತಿ. ಸೊ ಹಾಗಾದ್ರೆ ಈ y ನ ನಿರ್ದೇಶಾಂಕ ಬೇಕಾಗಿತ್ತಂದ್ರೆ ನಮಗೆ ಆಗ್ತೈತಿ 0 y. ಓಕೆ, ಇದು 0, ಇದು y ಅಕ್ಷದ ಮೇಲಿಂದ ನೋಡಿ, ಇದು y ಅಕ್ಷದ ಮೇಲೆ 5 ಐತಿ. ಸೊ 5 ಬರತ್ತೆ. ಇದು x ಅಕ್ಷದ ಮೇಲೆ 0 ಐತಿ. ಸೊ ಹಾಗಾಗಿ ಇದ್ರ y ನಿರ್ದೇಶಾಂಕ ಏನಾಗ್ತೈತಿ 0 y ಆಗ್ತೈತಿ. ಅದೇ ರೀತಿ x ಅಕ್ಷದ ನಿರ್ದೇಶಾಂಕ ಏನಾಗ್ತೈತಿ 3 ಮತ್ತು 0 ಆಗ್ತೈತಿ. ಸೊ ಇಷ್ಟ ನೀವು ಕ್ಲಿಯರ್ ಆಗಬೇಕು. ನೋಡಿ ಯಾವ್ದೊಂದು ನಿರ್ದೇಶಾಂಕ ಬರ್ಬೇಕಾದ್ರೆ ಫಸ್ಟ್ ನಾವು x ನಿರ್ದೇಶಾಂಕ ಬರೆದ್ಬಿಟ್ಟು ನಂತರ y ಸಾಲಿನಿರುವಂತ ಸಂಖ್ಯೆನ ಅದನ್ನ ಬರಿಬೇಕಾಗತ್ತೆ ನಾವು ನಿರ್ದೇಶಾಂಕವನ್ನು ಬರೆಯುವಾಗ. ಓಕೆ, ಇಂಪಾರ್ಟೆಂಟ್. ಇದ್ರ ಮೇಲೆ ಹಲವಾರು ಬಾರಿ ಪ್ರಶ್ನೆ ಆಗೈತೆ, MCQ ನಾಗ ಆಗ್ತೈತಿ 1 ಮಾರ್ಕ್ಸ್ ಕ್ವಶನ್. ಈ ನೆಕ್ಸ್ಟ್ ಚತುರ್ಥಕಗಳು ನೋಡಿದ್ರೆ ಇಲ್ಲಿ ನಮ್ಗೆ ಚತುರ್ಥಕಗಳು ಬರ್ತಾವೆ x x ಡ್ಯಾಶ್ y y ಡ್ಯಾಶ್. ಹಾಗಾದ್ರೆ ನೋಡ್ರಿ ನಿರ್ದೇಶಾಂಕ ಅಕ್ಷಗಳು ಅಂದ್ರೆ ಇದು x ಅಕ್ಷ y y y ಡ್ಯಾಶ್ ಅನ್ನೋದು ಏನಾಗ್ತದೆ ನಿರ್ದೇಶಾಂಕ ಅಕ್ಷಗಳು. ಇವು ಒಂದು ಸಮತಲ ಇದೆ. ಈ ಸಮತಲವನ್ನ ಏನ್ ಮಾಡ್ತಾವ 4 ಭಾಗ ಆಗಿ ಏನ್ ಮಾಡಿದಾವ ಅಂದ್ರೆ ವಿಂಗಡಣೆ ಮಾಡಿದಾವ. ಸೊ ಅವ್ ಯಾವ ಅಂತ ನೋಡಿದ್ರ ಇಲ್ಲಿ ನೋಡಿ ಫಸ್ಟ್ ಇದು ನಮ್ದ ಮಧ್ಯಬಿಂದು, ಇದು ನಮ್ದ ಮಧ್ಯಬಿಂದು.
ಮಧ್ಯಬಿಂದು ಮೂಲ ಬಿಂದು ನಿರ್ದೇಶಾಂಕ ಏನಿರ್ತಾವ 0 0 ಇರ್ತಾವ, ಇದು ಗೊತ್ತೈತಿ. ನೆಕ್ಸ್ಟ್ ಎಕ್ಸ್ ನಿರ್ದೇಶಾಂಕ ಏನಿರ್ತಾವ, ಎಕ್ಸ್ ಮತ್ತು 0 ಇರ್ತಾವ, y ನಿರ್ದೇಶಾಂಕ 0 ಮತ್ತು y ಇರ್ತಾವ. ಇದು 3 ಕಾನ್ಸೆಪ್ಟ್ ಗೊತ್ತಾಯ್ತು. ಇನ್ನು ನೆಕ್ಸ್ಟ್ ನಮಗ ಈ ಸಮತಲ ಐತಿ. ಈ ಸಮತಲವನ್ನ ಚತುರ್ಥಕ ಏನ್ ಮಾಡ್ತೈತಿ ಅಂದ್ರೆ ಸಮತಲವನ್ನ ಅಕ್ಷರ ಏನ್ ಮಾಡ್ತಾವ 4 ಭಾಗ ವಿಂಗಡಣೆ ಮಾಡ್ತಾವ. ಅದ್ಯಾವ್ದು ಅಂದ್ರೆ ನೋಡ್ರಿ ಎಕ್ಸ್ ಎಕ್ಸ್ ಡ್ಯಾಶ y y ಡ್ಯಾಶ್ ಐತಿ. ಇದು ನೋಡಿ ಈ ಒಂದನೇ ಚತುರ್ಥಕ ಇಲ್ಲಿ ನೋಡಿದ ಇದು 1 ನೋಡ್ರಿ 1 ನೆಕ್ಸ್ಟ್ 2 3 4 5 6 7 ಇದು ಸಾರಿ. ನೆಕ್ಸ್ಟ್ ಅದೇ ತರ ಇಲ್ಲಿ ಕೂಡ ಏನಾಗ್ತಾ ನೋಡ್ರಿ ಇದು 1 2 ನೋಡ್ರಿ 1 ಇಲ್ಲಿ 2 ಓಕೆ. ನೆಕ್ಸ್ಟ್ 3 ಇಲ್ಲಿ 4 ನೆಕ್ಸ್ಟ್ ಇದು 5. ಸೊ ಅದೇ ತರ ಇಲ್ಲಿ ನೋಡ್ರಿ ಇದು 0 ಆಯ್ತಾ, ಇದು 1 ಆಯ್ತಾ, ಇದು 1 ನೆಕ್ಸ್ಟ್ 2 ನೆಕ್ಸ್ಟ್ 3 4 5 6 ಸೊ ಇದು -1 ಇಲ್ಲಿ -1 -2 -3 -4 -5 -6 ಓಕೆ. ನೆಕ್ಸ್ಟ್ ಅದೇ ತರ ಇಲ್ಲಿ ಏನಾಗ್ತದೆ ನೋಡ್ರಿ -1 -2 ಅಗೇನ್ -3 -4 -5. ಹಾಗಾದ್ರೆ ಇಲ್ಲಿ ನಮ್ಗೆ ಏನ್ ಗೊತ್ತಾಗತೈತಿ ಅಂತ ನೋಡಿದ್ರೆ ಇಲ್ಲಿ ನೋಡ್ರಿ ನಮ್ಗೆ ಫಸ್ಟ್ ಇಲ್ಲಿ ನೋಡಿ ಒಂದನೇ ಚತುರ್ಥಕ ಇದು ಯಾವಾಗಲೂ ಇದು ಫಸ್ಟ್ ಚತುರ್ಥಕ ನಮ್ದು ಓಕೆ. ಫಸ್ಟ್ ಚತುರ್ಥಕ ಇಲ್ಲಿ ಏನಾಗಿದೆ ಅಂದ್ರೆ ಯಾವಾಗ್ಲೂ ಧನ ಸಂಖ್ಯೆಗಳು ಬಂದಿರ್ತಾವ. ಇದು ಪ್ಲಸ್ ಇರ್ತೈತಿ, ಎಕ್ಸ್ ಅಕ್ಷನು ಪ್ಲಸ್ ಇರ್ತೈತಿ, ಅಗೇನ್ ವೈ ಅಕ್ಷನು ಪ್ಲಸ್ ಇರ್ತೈತಿ. ಅಂದ್ರೆ ಇದು ನೋಡಿ ಈ ಚತುರ್ಥಕದ ಇಲ್ಲಿ ಏನೈತಲ್ಲ ಈ ಚತುರ್ಥಕ ಬಂದದ್ದು ಇದು ಈ ಚತುರ್ಥಕ ಕಂಪ್ಲೀಟ್ ಈ ಚತುರ್ಥಕ ಬಂದದ್ದೇನ್ರಿ ಇಲ್ಲಿ ಪ್ಲಸ್ ಎಕ್ಸ್ ಅಕ್ಷನು ಪ್ಲಸ್ ದಾಗದವ, ನೆಕ್ಸ್ಟ್ ವೈ ಅಕ್ಷದಾಗೂ ಸಂಖ್ಯೆ ಏನಿರ್ತಾವ ಪ್ಲಸ್ ಅಕ್ಷದಾಗ ಪ್ಲಸ್ ಬಂದಿರ್ತಾವ ಓಕೆ. ಅದೇ ತರ ಎರಡನೇ ಚತುರ್ಥಕ ಯಾವ್ದು ನೋಡ್ರಿ, ಎರಡನೇ ಚತುರ್ಥಕ ನೋಡಿ ಇಲ್ಲಿ ಮೈನಸ್ ಬಂದವ, ಎಕ್ಸ್ ಅಕ್ಷದ ಮೈನಸ್ ಬಂದವ, ನೆಕ್ಸ್ಟ್ ವೈ ಅಕ್ಷದ ಪ್ಲಸ್ ಬಂದವ. ಸೊ ಹಾಗಾದ್ರೆ ಇದು ನಮ್ದು ಸೆಕೆಂಡ್ ಕ್ವಾಡ್ರಂಟ್ ಸೆಕೆಂಡ್ ಚತುರ್ಥಕ. ಇಲ್ಲಿ ಏನ್ ಬಂದ ಅಂದ್ರೆ ಫಸ್ಟ್ ಏನು ಎಕ್ಸ್ ಅಕ್ಷದ ಬರಿಬೇಕು. ಈಗ ಎಕ್ಸ್ ಅಕ್ಷದ ಮೈನಸ್ ಬರ್ತಾವ, ನೆಕ್ಸ್ಟ್ ವೈ ಅಕ್ಷದ ಪ್ಲಸ್ ಬರ್ತಾವ. ಇದು ನೋಡಿ ಇದು ಎಕ್ಸ್ ಇದು ವೈ, ನೆಕ್ಸ್ಟ್ ಇಲ್ಲಿ ಎಕ್ಸ್ ವೈ ಇದು ಗೊತ್ತಿರ್ಬೇಕು. ನೆಕ್ಸ್ಟ್ ಇದು ಸೆಕೆಂಡ್ ಕ್ವಾಡ್ರಂಟ್. ಇನ್ ನೆಕ್ಸ್ಟ್ ಬರೋದು ಥರ್ಡ್ ಕ್ವಾಡ್ರಂಟ್ ಅಂದ್ರೆ ಮೂರನೇ ಚತುರ್ಥಕ ನೋಡ್ರಿ. ಥರ್ಡ್ ಕ್ವಾಡ್ರಂಟ್ ಆಗ ನೋಡ್ರಿ ಎಕ್ಸ್ ಅಕ್ಷದ ಏನಾಗಿದಾವ, ಅಗೇನ್ ಎಕ್ಸ್ ಅಕ್ಷದ ಏನಾಗಿದಾವ ನೋಡ್ರಿ ಮೈನಸ್ ಬಂದಾವ, ನೆಕ್ಸ್ಟ್ ವೈ ಅಕ್ಷದ ಮೈನಸ್ ಬಂದಾವ. ಹಾಗಾದ್ರೆ ಇದು ನೋಡ್ರಿ ಮೈನಸ್ ಈ ಚಿಹ್ನೆಗಳು ನೆನ್ಪಿಟ್ಕೋ, ಇದ್ರ ಮೇಲೆ ಏನಾದ ಪ್ರಶ್ನೆಗಳು ಆಗ್ತಾವ. ಹಾಗಾದ್ರೆ ಇದು ನೋಡ್ರಿ ಇದು ಎಕ್ಸ್ ವೈ, ಎಕ್ಸ್ ಅಕ್ಷನು ನೋಡ್ರಿ -1 -2 -3 -4 ಐತಿ ಹಿಂಗೈತಿ. ನೆಕ್ಸ್ಟ್ ಅದೇ ತರ ವೈ ಅಕ್ಷ -1 -3 -4 -5 ಇದೆ. ಸೊ ಅಂದ್ರೆ ಥರ್ಡ್ ಕ್ವಾಡ್ರಂಟ್ ಆದಾಗ ಏನಾದ್ರು ಚಿಹ್ನೆಗಳು ಏನಿರ್ತವೆ ಯಾವಾಗಲೂ ಮೈನಸ್ ನೆಗೆಟಿವ್ ದಾಗ ಬಂದಿರ್ತಾವ. ಈ ನೆಕ್ಸ್ಟ್ ಬರೋದು ಫೋರ್ತ್ ಕ್ವಾಡ್ರಂಟ್ ಅಂದ್ರೆ ನಾಲ್ಕನೇ ಚತುರ್ಥಕ. ಈ ನಾಲ್ಕನೇ ಚತುರ್ಥಕದಲ್ಲಿ ಯಾವಾಗಲೂ ಎಕ್ಸ್ ಅಕ್ಷದ ಏನೈತಿ ನೋಡ್ರಿ ಪ್ಲಸ್ ಐತಿ, ವೈ ಅಕ್ಷದ ಏನೈತಿ ಮೈನಸ್ ಐತಿ. ಸೊ ಹಾಗಾಗಿ ಸಾರಿ ಇದು ಮೈನಸ್. ಹಾಗಾದ್ರೆ ಎಕ್ಸ್ ಅಕ್ಷದ ಪ್ಲಸ್ ಬರ್ತಾವ, ವೈ ಅಕ್ಷದ ಮೈನಸ್ ಬರ್ತಾವ. ಇಲ್ಲಿ ನೋಡಿ ಇದು ಫಸ್ಟ್ ಎಕ್ಸ್ ಅಕ್ಷದ ಬರಿಬೇಕು, ಆಮೇಲೆ ನೆಕ್ಸ್ಟ್ ವೈ ಅಕ್ಷದ ಬರಿಬೇಕು. ಇಷ್ಟು ನಮಗೆ ಗೊತ್ತಿರ್ಬೇಕು. ಅಂದ್ರೆ ಒಂದು ಸಮತಲವನ್ನ ಏನ್ ಮಾಡ್ತೀವಿ 4 ಭಾಗ ಮಾಡೋದಂದ್ರ ಅಥವಾ ಸಮತಲದಾಗ 4 ಭಾಗಗಳು ಬರ್ತಾವ ಅಂದ್ರೆ ಚತುರ್ಥಕವನ್ನು ಮಾಡ್ತೀವಿ ನಾವು. ಅದ್ರಾಗ ಒಂದನೇ ಚತುರ್ಥಕ ಏನ್ ಬರ್ತದೆ ಯಾವಾಗಲೂ ಪಾಸಿಟಿವ್ ಬರ್ತಾವ, ಎರಡನೇ ಚತುರ್ಥಕ ನೆಗೆಟಿವ್ ಮತ್ತು ಪಾಸಿಟಿವ್ ಬರ್ತಾವ, ಮೂರನೇ ಚತುರ್ಥಕ ಎರಡು ನೆಗೆಟಿವ್ ಬರ್ತಾವ ಎಕ್ಸ್ ಅಕ್ಷ ವೈ ಅಕ್ಷದಾಗಿನ ಸಂಖ್ಯೆಗಳು. ನಾಲ್ಕನೇ ಚತುರ್ಥಕದಾಗ ಎಕ್ಸ್ ಅಕ್ಷ ಪ್ಲಸ್ ಬಂದ್ರೆ ವೈ ಅಕ್ಷದ ಮೈನಸ್ ಬರ್ತದೆ. ಇಷ್ಟು ಗೊತ್ತಿರ್ಬೇಕು. ಇದ್ರ ಮೇಲೆ ಏನ್ತಾವಂದ್ರ ಇದ್ರ ಮೇಲೆ ಕ್ವಶನ್ ಆಗೋ ಚಾನ್ಸಸ್ ಇರ್ತೀವಿ. ಅಂದ್ರೆ ಸಂಖ್ಯೆ ಕೊಟ್ಟಿಗೆ ನೋಡ್ರಿ -3 -4 ಯಾವ ಚತುರ್ಥಕ ಬರ್ತೈತಿ. -3 -4 ಎರಡು ಮೈನಸ್ ಅದ ಅಂದ್ರೆ ಮೂರನೇ ಚತುರ್ಥಕದಾಗ ಏನಾಗತೈತಿ ಥರ್ಡ್ ಕ್ವಾಡ್ರಂಟ್ ದಾಗ ಬರ್ತೈತಿ. ಅದೇ ತರ ನೋಡ್ರಿ 2 ಮತ್ತು -5 ಇದು ಯಾವ ಚತುರ್ಥಕದಾಗ ಬರ್ತೈತಿ ಅಂದ್ರೆ ಎಕ್ಸ್ ಅಕ್ಷ ಯಾವ್ದು ಪ್ಲಸ್ ಐತಿ ಅಂದ್ರೆ ನಾಲ್ಕನೇ ಚತುರ್ಥಕ. ಸೊ ಫೋರ್ತ್ ಕ್ವಾಡ್ರಂಟ್. ಈ ಟೈಪ್ ಏನಂತಂದ್ರ ನಮ್ಗೆ ಕ್ವಶನ್ ಬರ್ತಾವ. ಸೊ ಹಾಗಾಗಿ ಈ ಚತುರ್ಥಕಗಳನ್ನ ನಾವು ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕಾಗತ್ತೆ. ಇನ್ ನೆಕ್ಸ್ಟ್ ನೋಡಿ ಒಂದೇ ಬಿಂದುವಿನ ನೋಡ್ರಿ ಒಂದನೇ ಚತುರ್ಥಕ ಪ್ಲಸ್ ಇದ್ರೆ ಎರಡನೇ ಚತುರ್ಥಕ ಮೈನಸ್ ಪ್ಲಸ್, ಮೂರನೇ ಚತುರ್ಥಕ ಮೈನಸ್ ನಾಲ್ಕನೇ ಚತುರ್ಥಕ ಪ್ಲಸ್ ಮೈನಸ್ ಇರ್ತೈತಿ. ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ಐತಲ್ಲ ಪ್ಲಸ್ ಮತ್ತ ಮೈನಸ್ ಚಿಹ್ನೆಗಳದಾವ. ಈ ಎರಡನೇದ ಪ್ಲಸ್ ಅನ್ನೋದ ಧನ ವಾಸ್ತವ ಸಂಖ್ಯೆ, ನೆಗೆಟಿವ್ ಮೈನಸ್ ಅನ್ನೋದ ಋಣ ವಾಸ್ತವ ಸಂಖ್ಯೆ ಆಗಿರ್ತೈತಿ. ಹಾಗಾದ್ರೆ ಇಲ್ಲಿ ನೋಡಿ x not equal to y ಆದಾಗ xy not equal to yx ಆಲ್ರೆಡಿ ಹೇಳಿದ್ದೇನೆ. ಅದೇ ತರ x equal to y ಆದಾಗ ಅಂದ್ರೆ x y ಸಮ ಇದ್ದಾಗ xy equal to yx ಆಗಿರ್ತೈತಿ. ಇದು ಕೂಡ ಇಂಪಾರ್ಟೆಂಟ್, ಇದು ಕೂಡ MCQ ನಾಗ ಬರ್ಬೋದು, 1 ಮಾರ್ಕ್ಸ್ ಕ್ವಶನ್ ಬರ್ಬೋದು ಓಕೆ. ಹಾಗಾದ್ರೆ ಇಲ್ಲಿ ನೋಡಿ ಬಿಂದು ನೋಡಿ 2 3 ನಕ್ಷೆಯಲ್ಲಿ ಗುರುತಿಸೋದು ಅಂದ್ರೆ ಇಲ್ಲಿ ಒಂದು ಗ್ರಾಫ್ ಇಲ್ಲಿ ಹೇಳಿದೆ ನಾನು. ಇಲ್ಲಿ ಗ್ರಾಫ್ ದಾಗ 2 ಅನ್ನೋದು ಇಲ್ಲಿ ಬರ್ತೈತಿ ಅಂದ್ರೆ ಫಸ್ಟ್ x ಅಕ್ಷ 2 ಅನ್ನೋದ x ಅಕ್ಷ ಇಲ್ಲಿ ಹಂಗ ಸ್ಮಾಲ್ ಗ್ರಾಫ್ ಹಾಕಿ ನೋಡ್ರಿ. ಇದು x ಡ್ಯಾಶ್ y ಡ್ಯಾಶ್ ಇಲ್ಲಿ ನೋಡಿ ಇದು 0 ಆಯ್ತು 1 2
3. ಅದೇ ತರ 1 2 3 1 2 3. ಹಾಗಾದ್ರೆ ನಮ್ಗೆ ಇಲ್ಲಿ ಅಂತ ಎ ಅನ್ನೋದೇಂತಿ ನೋಡಿ, ಎ ಅನ್ನೋದು ಬಿಂದು ಯಾವ 2 ಮತ್ತು 3 ಅಂದ್ರೆ ಎರಡು ಪಾಸಿಟಿವ್ ಅದಾವ. ಎರಡು ಪಾಸಿಟಿವ್ ಎಲ್ಲಿ ಬರ್ತಾವ? ಒಂದನೇ ಚತುರ್ಥಕ ಬರ್ತಾವ. ಸೊ ಹಾಗಾದ್ರೆ ಒಂದನೇ ಚತುರ್ಥಕ ನಮ್ಗೆ ಇದು ಬರ್ತೈತಿ. ಅಂದ್ರೆ ಎಕ್ಸ್ ಅನ್ನೋದು ಅಂದ್ರೆ ಎಕ್ಸ್ ಜಾಗದಲ್ಲಿ 2 ಐತಿ. ನೆಕ್ಸ್ಟ್ ವೈ ಜಾಗದಲ್ಲಿ 3 ಐತಿ. ಹಾಗಾದ್ರೆ ಇಲ್ಲಿ ಬರ್ತೈತಿ ನೋಡಿ, ಇಲ್ಲಿ ಬರ್ತೈತಿ. ಸೊ ಇಲ್ಲಿ ಬರ್ತೈತಿ. ಇದನ್ನ ನಾವೇಂತೀವಿ ನಕ್ಷೆಯಲ್ಲಿ ಗುರುತು ಮಾಡೋದು ಹೇಗೆ ಅಂತ ಹೇಳ್ತೀವಿ. ಓಕೆ, ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನಿ. ಹಾಗಾದ್ರೆ ಇಲ್ಲಿ ನೋಡಿ 9.2 ಇದ 9th ಕ್ಲಾಸ್ ಐತಿ ನೋಡ್ರಿ. 9.2 ಅದ್ರ ಪ್ರಶ್ನೆಗಳು ನೋಡಿದ್ರೆ ನೋಡ್ರಿ, ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಬರೀ ಅಂತ. ಕಾರ್ಟೇಶಿಯನ್ ಸಮತಲದಲ್ಲಿ ಯಾವುದೇ ಒಂದು ಬಿಂದುವಿನ ಸ್ಥಾನವನ್ನು ನಿರ್ಧರಿಸಲು ಹೇಳಿದ ಕ್ಷಿತಿಜ ಸಮಾಂತರ ಮತ್ತು ಭೂಲಂಬ ರೇಖೆಗಳ ಹೆಸರೇನು? ಕ್ಷಿತಿಜ ಸಮಾಂತರ ಅಂದ್ರೆ ಆಲ್ರೆಡಿ ಹೇಳಿ, ಕ್ಷಿತಿಜ ಸಮಾಂತರ ಅಂದ್ರೆ ಎಕ್ಸ್ ಅಕ್ಷ. ನೆಕ್ಸ್ಟ್ ಭೂಲಂಬ ರೇಖೆ ಅಂದ್ರ ವೈ ಅಕ್ಷ. ಇದು ನೋಡ್ರಿ, ಒಂದು ಕಾರ್ಟೇಶಿಯನ್ ಸಮತಲದಲ್ಲಿ ಒಂದು ಬಿಂದುವಿನ ಸ್ಥಾನವನ್ನು ನಿರ್ಧಾರ ನಾವು ಎದುರು ಮಾಡೋಕೆ ಮಾಡ್ತೀವಿ ಅಂದ್ರೆ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷದ ಮೂಲಕ ನಿರ್ಧಾರ ಮಾಡ್ತೀವಿ. ಸೊ ಕ್ಷಿತಿಜ ಸೂಚಕ ಅಂದ್ರ ಕ್ಷಿತಿಜ ಸಮಾಂತರ ಅಂದ್ರೆ ಎಕ್ಸ್ ಅಕ್ಷ, ಭೂಲಂಬ ರೇಖೆಯಿಂದ ವೈ ಅಕ್ಷ ಆಗಿರ್ತೀವಿ. ನೆಕ್ಸ್ಟ್ ಈ ಎರಡು ರೇಖೆಯಿಂದ ಉಂಟಾದ ಸಮತಲವನ್ನು ಪ್ರತಿಯೊಂದು ಭಾಗದ ಹೆಸರೇನು? ಅಂದ್ರೆ ಎರಡು ರೇಖೆ ಇದಾವು, ಎರಡು ರೇಖೆಯಿಂದ ನಾವು ಏನ್ ಮಾಡ್ತೀವಿ ಪರಸ್ಪರ ಛೇದಿಸಿದಾಗ ಏನಾಗ್ತೈತಿ ನೋಡ, ಅಲ್ಲಿ ನಮಗೆ ಸಮತಲ ಇದ್ದಿದ್ದ ಏನಾಗ್ತೈತಿ ಚತುರ್ಥಕ ವಿಂಗಡಣೆ ಆಗ್ತೈತಿ. ಹಾಗಾದ್ರೆ ಪ್ರತಿಯೊಂದು ಭಾಗದ ಹೆಸರೇನದ? ಚತುರ್ಥಕ ಅಂತೀವಿ ನಾವು ಅದಕ್ಕೆ. ಚತುರ್ಥಕ 1, ಚತುರ್ಥಕ 2, ಚತುರ್ಥಕ 3, ಚತುರ್ಥಕ 4, ಕ್ವಾಡ್ರಂಟ್ 1, ಕ್ವಾಡ್ರಂಟ್ 2, ಕ್ವಾಡ್ರಂಟ್ 3, ಕ್ವಾಡ್ರಂಟ್ 4 ಅಂತೀವಿ. ಸೊ ಹಾಗಾದ್ರೆ ಇದರ ಆನ್ಸರ್ ಚತುರ್ಥಕ. ನೆಕ್ಸ್ಟ್ ಎರಡು ರೇಖೆಗಳು ಛೇದಿಸುವ ಬಿಂದುವಿನ ಹೆಸರೇನು? ಅಂದ್ರೆ ಎರಡು ರೇಖೆ ಇದಾವು, ಇಲ್ಲಿ ನೋಡಿ ಎಕ್ಸ್ ಡ್ಯಾಶ್, ನೆಕ್ಸ್ಟ್ ವೈ ಡ್ಯಾಶ್. ಹಾಗಾದ್ರೆ ಎರಡು ಬಿಂದುಗಳು ಎಲ್ಲಿ ಸೇರ್ತಾವ? ಇಲ್ಲಿ ಅಂದ್ರೆ ಇಲ್ಲಿ ಪರಸ್ಪರ ಛೇದಿಸ್ತಾವ. ಹಾಗಾದ್ರೆ ಇಂಥ ಬಿಂದು ನಾವೇಂತೀವಿ ಆಲ್ರೆಡಿ ಹೇಳಿದ್ದೀನಿ, ಏನಂತೀವಿ ನಾವು? ಮೂಲ ಬಿಂದು ಅಂತೀವಿ. ಸೊ ಹಾಗಾದ್ರೆ ಆನ್ಸರ್ ಮೂಲ ಬಿಂದು. ಓಕೆ, ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನಿ. ನೆಕ್ಸ್ಟ್ ಅದೇ ತರ ಇಲ್ಲಿ ನೋಡಿ ಚಿತ್ರ 9.4 ಇರ್ತದ. ಏನ್ ಮಾಡಿದಾರ ಚಿತ್ರ ಕೊಟ್ಟ ಚಿತ್ರದಾಗ ಈ ಬಿ ಎ ನಿರ್ದೇಶಾಂಕ, ಸಿ ಎ ನಿರ್ದೇಶಾಂಕ, ಇವ ನಿರ್ದೇಶಾಂಕನ ಗುರ್ತ ಮಾಡ ಅಂತ ಹೇಳ್ಯಾರ. ಹಾಗಾದ್ರೆ ಫಸ್ಟ್ ಚಿತ್ರ ನೋಡೋಣ. ಫಸ್ಟ್ ನೋಡ್ರಿ, ಇದೊಂದು ಚಿತ್ರ ನಮ್ದು. ಈ ಚಿತ್ರದಾಗ ಬಿ ಎ ನಿರ್ದೇಶಾಂಕಗಳು ಬೇಕು ನಮ್ಗೆ. ಹಾಗಾದ್ರೆ ಇಲ್ಲಿ ನೋಡಿ, ಬಿ ನಿರ್ದೇಶಾಂಕ ಅಂದ್ರೆ ಏನ್ ಹೇಳಿದ್ರೆ ಫಸ್ಟ್ ಎಕ್ಸ್ ಬರಿಬೇಕು, ಆಮೇಲೆ ವೈ ಅಕ್ಷದ ಬರಿಬೇಕು. ಹಾಗಾದ್ರೆ ಬಿ ಎಲ್ಲಿ ಐತಿ ನಮ್ದ? ಇಲ್ಲಿ ಐತಿ ನೋಡ್ರಿ, ಇಲ್ಲಿ ಬಿ ಐತಿ. ಓಕೆ, ಇಲ್ಲಿ ಬಿ ಐತಿ ಅಂದ್ರೆ ಫಸ್ಟ್ ಎಕ್ಸ್ ಅಕ್ಷದಾಗ ಯಾವಂತಿ -2, ವೈ ಅಕ್ಷದಾಗ 2 ಬಂದೈತಿ. ಸೊ ಹಾಗಾದ್ರೆ ಬಿ ನಿರ್ದೇಶಾಂಕ ಯಾವಕ್ಕ? -2 ಮತ್ತು 2 ಆಕತಿ. ನೆಕ್ಸ್ಟ್ ಅದೇ ತರ ಸಿ ನಿರ್ದೇಶಾಂಕ ನೋಡ್ರಿ, ಸಿ ಅಲ್ಲಿ ನೋಡಿ ಫಸ್ಟ್ ಇಲ್ಲಿ ಸಿ ಐತಿ. ಓಕೆ, ಇಲ್ಲಿ ಸಿ ಐತಿ. ಸಿ ದಾಗ ಎಕ್ಸ್ ಅಕ್ಷದ ಯಾವ್ದೈತಿ ಫಸ್ಟ್ 5, ವೈ ಅಕ್ಷದ ಯಾವ್ದೈತಿ ನೋಡ್ರಿ, ಇದು ವೈ ಅಕ್ಷ ನಮ್ದು. ವೈ ಅಕ್ಷದಾಗ ಇಲ್ಲಿ ಐತಿ ನೋಡಿ, ಇಲ್ಲಿ ಮತ್ತೆ ಇಲ್ಲಿ ಐತಿ. ಹಾಗಾದ್ರೆ ಸಿ ನಿರ್ದೇಶಾಂಕ ಯಾವ್ದು ಬರ್ತೈತಿ ಫಸ್ಟ್ ಎಕ್ಸ್ ಅಕ್ಷದ ಬರಿಬೇಕು ಅಂತ ವೈ ಅಕ್ಷದ ಬರಿಬೇಕು. ಅಂದ್ರೆ 5 ಮತ್ತು -5. ಇದರ ಆನ್ಸರ್ ಯಾವುದು? ಇದರ ಆನ್ಸರ್ 5 ಮತ್ತು -5. ನೆಕ್ಸ್ಟ್ -3 ಮತ್ತು -5 ನಿರ್ದೇಶಾಂಕ ಗುರುತಿಸುವ ಬಿಂದು. -3 ಮತ್ತು -5 ಬರ್ತಾವಂದ್ರೆ ಯಾವ ಅಕ್ಷರ ಬಂದಿರ್ತಾವ ಅಂದ್ರೆ ಯಾವ ಚತುರ್ಥಕ ಬರ್ತಾವ? ಮೂರನೇ ಚತುರ್ಥಕ ಬಂದಿರ್ತಾವ. ಎರಡು ನೆಗೆಟಿವ್ ಅದಾವ ಅಂದ್ರೆ ಇಲ್ಲಿ ನೋಡಿ -3 ಮತ್ತು -5. ಎಕ್ಸ್ ಅಕ್ಷ ಫಸ್ಟ್ -3, ನೆಕ್ಸ್ಟ್ ವೈ ಅಕ್ಷ -5 ಅಂದ್ರೆ ಅದ ಬಿಂದು ಯಾವ್ದಾಗಿರ್ತೈತಿ? ಈ ಬಿಂದು ಆಗಿರ್ತೈತಿ ನೋಡಿ. ಈ ಬಿಂದುದಾಗ ಎರಡು ಏನಾಗತ್ತಾವ? ಜಾಯಿಂಟ್ ಆಗತ್ತಾವ. ಓಕೆ, ನೆಕ್ಸ್ಟ್ ಅದೇ ತರ 2 ಮತ್ತು -4. 2 ಮತ್ತು -4 ಅಂದ್ರೆ ಎಕ್ಸ್ ಅಕ್ಷ ಪ್ಲಸ್ ಐತಿ, ವೈ ಅಕ್ಷ -2 ಐತಿ. ಅಂದ್ರೆ ಯಾವ ಚತುರ್ಥಕ ಇದೆ? ನಾಲ್ಕನೇ ಚತುರ್ಥಕ ಬಂದಿದೆ. ಸೊ ನಾಲ್ಕನೇ ಚತುರ್ಥಕ ನೋಡಿ, ಎಕ್ಸ್ = 2, ವೈ = -4. ಓಕೆ, ವೈ = -4 ಅಂದ್ರೆ ಇಲ್ಲಿ ಐತಿ ನೋಡ್ರಿ. ಹಾಗಾಗಿ ಇವೆರಡು ಎಲ್ಲಿ ಸಂಧಿಸಿದಾವ? ಈ ಜಿ ಬಿಂದುದಾಗ ಸಂಧಿಸಿದಾವ. ಹಾಗಾದ್ರೆ ಆನ್ಸರ್ ಏನ್ ಬರ್ತೈತಿ? ಜಿ ಬರ್ತೈತಿ. ಓಕೆ, ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿನಿ. ನೆಕ್ಸ್ಟ್ ನೆಕ್ಸ್ಟ್ ಡಿ ಬಿಂದುವಿನ ಕ್ಷಿತಿಜ ಸೂಚಕ. ಡಿ ಬಿಂದುವಿನ ಕ್ಷಿತಿಜ, ಡಿ ಎಲ್ಲಿ ಐತಿ ನಮ್ದು? ಇಲ್ಲಿ ಐತಿ. ಇಲ್ಲಿ ಡಿ ಬಿಂದುವಿನ ಕ್ಷಿತಿಜ ಸೂಚಕ ಅಂದ್ರೆ ಎಕ್ಸ್ ಅಕ್ಷದ ಮಾತ್ರ ಬರಿಬೇಕು. ಲಂಬ ಸೂಚಕ ಅಂದ್ರೆ ವೈ ಅಕ್ಷದ ಬರಿಬೇಕು. ಅಂದ್ರೆ ಇಲ್ಲಿ ಎಕ್ಸ್ ಅಕ್ಷದ ಮೇಲೆ ಎಲ್ಲಿ ಇದಾಗತ್ತೆ ಸಂಧಿಸಿದಿಂದ ನೋಡಿ, ಡಿ ಬಿಂದು ಐತಿ ಆರ್ ಮೇಲೆ ಐತಿ. ಸೊ ಹಾಗಾದ್ರೆ ಇದು ಕ್ಷಿತಿಜ ಸೂಚಕ ಯಾವ್ದಾಗಿರ್ತೈತಿ? 6 ಆಗಿರ್ತೈತಿ ನೋಡ್ರಿ. ನೆಕ್ಸ್ಟ್ ಅದೇ ತರ ಎಚ್ ಬಿಂದುವಿನ ಲಂಬ ಸೂಚಕ, ಎಚ್ ಎಲ್ಲಿ ಐತಿ ನೋಡ್ರಿ, ಎಚ್ ಇಲ್ಲಿ ಐತಿ. ಈ ತರದ ಲಂಬ ಸೂಚಕ, ಲಂಬ ಅಂದ್ರೆ ಎಕ್ಸ್ ಅಕ್ಷ, ಲಂಬ ಅಂದ್ರೆ ವೈ ಅಕ್ಷ, ಕ್ಷಿತಿಜ ಸೂಚಕನು ಎಕ್ಸ್ ಅಕ್ಷ ಆಲ್ರೆಡಿ ಹೇಳಿದ್ದೇನೆ. ಹಾಗಾದ್ರೆ ಈ ಎಚ್ ಬಿಂದು ಲಂಬ ಸೂಚಕ ಎಲ್ಲಿ ಅಂದ್ರೆ ಇಲ್ಲಿ ಐತಿ ನೋಡಿ, -3 ಐತಿ. ಸೊ ಹಾಗಾದ್ರೆ ಆನ್ಸರ್ ಏನ್ ಬರ್ತೈತಿ? -3 ಬರ್ತೈತಿ. ಅದೇ ತರ ಎಲ್ ಬಿಂದುವಿನ ನಿರ್ದೇಶಾಂಕಗಳು. ಎಲ್ ಎಲ್ಲಿ ಬಂದೈತಿ ನೋಡ್ರಿ, ಎಲ್ ಒಂದ್ ನಿಮಿಷ, ಇಲ್ಲಿ ಐತಿ ಎಲ್ ಬಿಂದುವಿನ ನಿರ್ದೇಶಾಂಕಗಳು ನೋಡಿದ್ರ ಫಸ್ಟ್ ಎಕ್ಸ್ ಅಕ್ಷದ ಏನೈತಿ? 0 ಐತಿ. ಇಲ್ಲಿ ಏನ್ರಿ? ಎಕ್ಸ್ ಅಕ್ಷದ 0 ಐತಿ, ವೈ ಅಕ್ಷದ 5 ಐತಿ. ಸೊ ಹಾಗಾದ್ರೆ ಎಲ್ ಬಿಂದುವಿನ ನಿರ್ದೇಶಾಂಕ ಏನಾಗಿರ್ತಾವ? 0 ಮತ್ತು 5 ಆಗಿರ್ತಾವ. ಅದೇ ತರ ಎಂ ಬಿಂದುವಿನ ನಿರ್ದೇಶಾಂಕ ನೋಡ್ರಿ, ಎಂ ಎಲ್ಲಿ ಐತಿ ನೋಡ್ರಿ, ಎಂ ಇಲ್ಲಿ ಐತಿ. ಎಂ ಇಲ್ಲಿ ಐತಿ ಅಂದ್ರೆ ಫಸ್ಟ್ ಎಕ್ಸ್ ಅಕ್ಷದ ನೋಡ್ರಿ, ಎಕ್ಸ್ ಅಕ್ಷದ ಏನೈತಿ? -3 ಐತಿ, ವೈ ಅಕ್ಷದ 0 ಐತಿ. ಹಾಗಾದ್ರೆ ಇದರ ಆನ್ಸರ್ ಏನ್ ಬರ್ತೈತಿ? -3, 0. ಸೊ ಎಲ್ಲರಿಗೂ ಇಲ್ಲಿವರೆಗೂ ಎಲ್ಲ ಏನೈತೆ ಅರ್ಥ ಆಯ್ತು ಅನ್ಕೊಂಡಿನಿ. ಹಾಗಾದ್ರೆ ಇಲ್ಲೊಂದು ಒಂದು ಪ್ರಶ್ನೆ ಇದೆ, ಬಿಂದು -4 ಮತ್ತು +2 ಯಾವ ಚತುರ್ಥಕದಲ್ಲಿ ಬರ್ತೈತೆ ಅಂತ ಏನ್ ಮಾಡೋಣ?
ಕಮೆಂಟ್ ಬಾಕ್ಸಾಗ ಏನು ಮಾಡೋಣ ಆನ್ಸರ್ ಮಾಡಿ. ಸೊ ಎಲ್ಲರಿಗೂ ನಾ ಇಲ್ಲಿವರೆಗೂ ಹೇಳಿದ್ರಿಂದ ಕಾನ್ಸೆಪ್ಟ್ ಎಲ್ಲರಿಗೂ ಅರ್ಥ ಆಗಿತ್ತು ಅನ್ಕೊಂಡಿನಿ. ಸೊ ಇದರ ಆನ್ಸರ್ ಏನು ಮಾಡಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಅನ್ಸಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.